ಎಲ್ಲರನ್ನೂ ಹೌಹಾರಿಸುವ ಸೈಬರ್ ಕ್ರೈಮ್. ಇಡಿ, ಸಿಬಿಐ, ಸಿಮ್, ಪಿಎಂ ಹೆಸರಲ್ಲಿ ಅಲ್ಲ ಈ ಸೈಬರ್ ಕ್ರೈಮ್. ಜನ ಮರಳೋ ಜಾತ್ರೆ ಮರಳೋ ಅನ್ನುವಂತೆ ಇದೆ ಈ ಸೈಬರ್ ಕ್ರೈಮ್. ಹಾವೇರಿಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರು ಕೇಳಿದ್ರೆ ಹೆದರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಬಳಸಿಕೊಂಡು ವಂಚಿಸುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಹೀಗೆ ವಂಚಿಸುವ ಸೈಬರ್ ಕದಿಮರು ದೊಡ್ಡ ದೊಡ್ಡ ಅಧಿಕಾರಿಗಳ ಹೆಸರು ಅಷ್ಟೇ ಅಲ್ಲ, ರಾಜಕಾರಣಿಗಳ ಹೆಸರಿನಲ್ಲಿ ಜನಸಾಮಾನ್ಯರನ್ನ ವಂಚಿಸುತ್ತಿದ್ರು. ಇದೀಗ ದೇಶದ ಹಾಗೂ ರಾಜ್ಯದ ರಾಜಕಾರಣಿಗಳ ಹೆಸರನ್ನ ಬಿಡಿ, ವಿಶ್ವದ ದೊಡ್ಡಣ್ಣನ ಹೆಸರಿನಲ್ಲಿ ದೊಡ್ಡ ಸೈಬರ್ ಕ್ರೈಮ್ ಘಟನೆ ನಡೆದಿದೆ. ಇಲ್ಲಿ ಸೈಬರ್ ಕದಿಮರು ವಂಚನೆಗೆ ಬಳಸಿಕೊಂಡ ಹೆಸರು ಕೇಳಿದ್ರೆ ನಿಜಕ್ಕೂ ನೀವು ದಂಗಾಗ್ತೀರಿ. ಸೈಬರ್ ಕಿರಾತಕರು ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರಿನಲ್ಲಿ ಸೈಬರ್ ಕದಿಮರು ಕೋಟ್ಯಾಂತರ ರೂಪಾಯಿ ಪೀಕಿದ್ದಾರೆ. ರಾಜ್ಯದಲ್ಲಿ ನೂರಾರು ಜನರು ವಂಚನೆಗೊಳಗಾಗಿದ್ದಾರೆ. ಹೌದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರಿನಲ್ಲಿ ಸೈಬರ್ ಕದಿಮರು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜನಸಾಮಾನ್ಯರಿಂದ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂತಹ ಘಟನೆ ನಡೆದಿದೆ. ಆ ಮೂಲಕ ಸೈಬರ್ ಕದಿಮರು ಯಾರನ್ನು ಬಿಡುತ್ತಿಲ್ಲ. ಹಾವೇರಿ ಜಿಲ್ಲೆಯಲ್ಲಿಯೇ 15ಕ್ಕೂ ಅಧಿಕ ಜನರು ವಂಚನೆಗೊಳಗಾಗಿದ್ದಾರೆ. ಸೈಬರ್ ಕದಿಮರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರಿನಲ್ಲಿ ಮೊಬೈಲ್ ಆಪ್ ಸೃಷ್ಟಿಸಿ ವಂಚನೆಗೆಳೆದಿದ್ದಾರೆ. ವ್ಯಾಪಾರಸ್ಥರು, ವಕೀಲರು, ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ನೌಕರರು ಸೇರಿದಂತೆ ಹಲವರಿಗೆ ಸೈಬರ್ ವಂಚಕರಿಂದ ಟೋಪಿ ಹಾಕಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿಯೇ 15ಕ್ಕೂ ಅಧಿಕ ಜನರು ವಂಚನೆಗೆ ಒಳಗಾಗಿದ್ದು, ಬೆಂಗಳೂರು, ಮಂಗಳೂರು, ತುಮಕೂರು, ಹಾವೇರಿ, ಹುಬ್ಬಳ್ಳಿ, ಧಾರವಾಡ ಮತ್ತು ಶಿವಮೊಗ್ಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವಂಚನೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ಈ ಕ್ರೈಮ್ ಹೇಗೆ ನಡೆದಿದೆ ಅಂದ್ರೆ, ಮೊದಲು ಟ್ರಂಪ್ ಆಪ್ ಕುರಿತು ಸೈಬರ್ ಕಳ್ಳರು ಸಾಮಾಜಿಕ ಜಾಲತಾಣಗಳಲ್ಲಿ ಜಾಹೀರಾತು ಹರಿಬಿಟ್ಟಿದ್ದಾರೆ. ಈ ಜಾಹೀರಾತಿನಲ್ಲಿ ನೀಡಿದ ನಂಬರ್ಗಳಿಗೆ ನೂರಾರು ಜನರು ಕರೆ ಮಾಡಿದ್ದಾರೆ. ಕರೆ ಮಾಡಿದ ಜನರಿಗೆ ಕಡಿಮೆ ಸಮಯದಲ್ಲಿ ಹೆಚ್ಚು ಹಣ ಗಳಿಕೆ ಆಮಿಷ ತೋರಿಸಿ ವಂಚನೆ ಮಾಡಲಾಗಿದೆ. ಮೊದಲು ಟ್ರಂಪ್ ಆಪ್ಗೆ ಹಣ ಹಾಕಿದವರಿಗೆ ದುಪ್ಪಟ್ಟು ಹಣ ನೀಡಲಾಗಿದೆ. ಬಡ್ಡಿ ಹಣ ನೀಡಿ ನಂಬಿಕೆ ಗಳಿಸಿಕೊಂಡಿದ್ದ ಸೈಬರ್ ವಂಚಕರು ಬಳಿಕ ಜನ ಹೆಚ್ಚಿನ ಲಾಭಾಂಶದ ಆಸೆಗೆ ಬಿದ್ದು ಕೋಟ್ಯಾಂತರ ರೂಪಾಯಿ ಹಣ ಹಾಕಿದ್ದಾರೆ. ಅತ್ತ ಜನರು ಹಣ ಹಾಕುತ್ತಿದ್ದಂತೆ ಸೈಬರ್ ಕಳ್ಳರು ನಾಪತ್ತೆಯಾಗಿದ್ದಾರೆ. ಒಟ್ಟಿನಲ್ಲಿ ಜನ ಮರಳೋ ಜಾತ್ರೆ ಮರಳೋ, ಹಾಗೆ ಎಲ್ಲಿಯವರೆಗೆ ಮೋಸ ಹೋಗುವವರು ಇರ್ತಾರೆ ಅಲ್ಲಿಯವರೆಗೆ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ. ಇನ್ನು ಮುಂದೆ ಆದ್ರೂ ಈ ಸೈಬರ್ ವಂಚಕರ ಬಲೆಗೆ ಯಾರು ಬಿದ್ದು ಮೋಸ ಹೋಗಬೇಡಿ ಅನ್ನೋದೇ ನಮ್ಮ ಕಳಕಳಿ. ಬ್ಯೂರೋ ರಿಪೋರ್ಟ್, ಸಂಜೆವಾಣಿ.